ಇಬ್ಬರು ಮಕ್ಕಳನ್ನ ಕಟ್ಕೊಂಡು ಅದರಲ್ಲೂ ಸ್ಕೂಲ್ಗೂ ಕೂಡ ರೆಡಿ ಮಾಡಿ ಕಳಿಸೋ ಕಷ್ಟ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ ಅನಿಸುತ್ತೆ. ಹಾಯ್ ಹಲೋ, ಇದು ಸೋಮವಾರದ ವಿಡಿಯೋ. ಸೋಮವಾರದ ಬೆಳಗ್ಗೆ ಪಲಾವ್ ಮಾಡಿಕೊಂಡೆ ತಿಂಡಿನ. ಅಷ್ಟರೊಳಗೆ ನನ್ನ ಮಗನ ಸ್ಕೂಲ್ ಟೈಮ್ ಕೂಡ ಆಯಿತು. ಅವನ್ನ ಕೂಡ ರೆಡಿ ಮಾಡಿಕೊಂಡು ಅದ್ರ ಜೊತೆ ನನ್ನ ಚಿಕ್ಕ ಮಗನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ನನ್ನ ದೊಡ್ಡ ಮಗನಿಗೆ ತಿಂಡಿ ತಿನ್ಸ್ಕೊಂಡು ಕೂತ್ಕೊಂಡೆ. ಇವನಿಗೆ ತಿಂಡಿ ತಿನ್ಸೋ ಅಷ್ಟರೊಳಗೆ ನನಗಂತೂ ಸುಸ್ತಾಗೋಗುತ್ತೆ. ಅವ್ನು ತಿನ್ನಲ್ಲ, ನಾನು ಬಿಡಲ್ಲ. ನನ್ನ ಮಗನೂ ನೋಡಿಕೊಂಡು ದೊಡ್ಡ ಮಗನಿಗೆ ಊಟ ತಿನ್ಸ್ಕೊಳ್ಳೋ ಅಷ್ಟೊತ್ತಿಗೆ ಸ್ಕೂಲ್ಗೆ ಹೋಗೋ ಟೈಮ್ ಕೂಡ ಆಯಿತು. ಅವನ್ನ ಕೂಡ ಎಲ್ಲರೂ ಸ್ಕೂಲಿಗೆ ಕಳಿಸ್ಕೊಟ್ವು. ನನ್ನ ಹಸ್ಬೆಂಡೇ ಇದ್ದರು ಇವತ್ತು, ಅವರೇ ಬಿಡ್ತೀನಿ ಅಂದರು. ಅವ್ರ ಜೊತೆನೇ ನನ್ನ ಮಗನ ಕಳಿಸ್ಕೊಟ್ಟೆ. ಅವನ್ನ ಕಳಿಸ್ಕೊಟ್ಟು ಇನ್ನು ಮಿಕ್ಕಿದ ಕೆಲಸಗಳನ್ನ ಮುಗಿಸ್ಕೊಳ್ಳೋ ಅಷ್ಟರೊಳಗೆ ನಾನು ತಿಂಡಿ ಟೈಮ್ ಕೂಡ ಆಯಿತು. ನಾನು ಕೂಡ ತಿಂಡಿ ಮುಗಿಸ್ಕೊಂಡು ನನ್ನ ಮಗನ ಮಲಗಿಸಿ ಹೋಗ್ಬಿಟ್ಟು ನಾನು ಅಷ್ಟೊತ್ತಿಗೆ ಇರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬಂದು ಇವತ್ತು ಚತುರ್ಥಿ ಇದ್ದಿದ್ದ ಕಾರಣದಿಂದ ಪೂಜೆ ಕೆಲಸ ಕೂಡ ಮುಗಿಸ್ಕೊಂಡೆ. ಅಷ್ಟರೊಳಗೆ ನನ್ನ ಮಗ ಎದ್ದಿದ್ದ. ಅವನಿಗೆ ಸರಿ ತಿನ್ಸಿ ಮನ್ಗಿಸಿದ್ನಲ್ಲ, ಅವನು ಕೂಡ ಫ್ರೆಶ್ ಅಪ್ ಮಾಡಿ ಇಬ್ಬರು ಒಂದು ಚಿಕ್ಕದಾಗಿ ವಿಡಿಯೋ ಶೂಟ್ ಕೂಡ ಮಾಡ್ಕೊಂಡ್ವು. ಅಷ್ಟರೊಳಗೆ ಅವ್ರ ತಾತ ಬಂದರು. ಅಪ್ಪ ಬೆಳಗ್ಗೆ ಏನೋ ಕೆಲಸ ಇತ್ತು ಅಂತ ಬೆಳಗ್ಗೆ 5:30 6 ಗಂಟೆಗೆ ಹೋಗಿತ್ತು. ತಾತ ನಮ್ಮ ಮೊಮ್ಮಗ ನೋಡಿರಲಿಲ್ಲ, ಮೊಮ್ಮಗನ್ನ ತಾತ ನೋಡಿರಲಿಲ್ಲ. ಅವರಿಬ್ಬರು ಪಡ್ತಿರೋ ಖುಷಿನ ನೋಡೋಕ್ಕೆ ನಮಗೆ 2 ಕಣ್ಣು ಸಾಕಾಗ್ತಿರಲಿಲ್ಲ. ಅವರಿಬ್ಬರು ಖುಷಿ ನೋಡೋ ಅಷ್ಟರೊಳಗೆ ನನ್ನ ದೊಡ್ಡ ಮಗ ಮನೆಗೆ ಹಾಜರಾದ. ಅವನಿಗೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿಸಿ ಅವನಿಗೆ ಊಟ ಹಾಕ್ಕೊಡೋ ಅಷ್ಟರೊಳಗೆ ಸಂಜೆ ಕೂಡ ಆಯಿತು. ಅಮ್ಮಂಗೆ ಒಂದು ಕಡೆ ಟೀ ಕೊಟ್ಕೊಂಡು ನಮಗೆ ಕೂಡ ಹಾಲು ಕಾಯಿಸ್ಕೊಂಡೆ. ನನ್ನ ಮಗಂಗೆ ಬೂಸ್ಟ್ ಮಾಡಿ ನಮಗೆ ಕಾಫಿ ಮಾಡಿಕೊಡೋಂಡು ಕುಡಿಸೋ ಅಷ್ಟರೊಳಗೆ ನನ್ನ ಮಗನ ಡ್ಯಾನ್ಸ್ ಕ್ಲಾಸ್ ಹೋಗೋ ಟೈಮ್ ಕೂಡ ಆಯಿತು. ಮತ್ತೆ ಅವನ್ನ ಒಂದು ಟ್ರಿಪ್ ಫ್ರೆಶ್ ಅಪ್ ಮಾಡಿ ರೆಡಿ ಮಾಡಿ ಡ್ಯಾನ್ಸ್ ಕ್ಲಾಸಿಗೆ ಕಳಿಸೋ ಅಷ್ಟರೊಳಗೆ ಸಂಜೆ ಆಯಿತು. ಮತ್ತೆ ಅಪ್ಪ ಬಂತು. ಅಪ್ಪಂಗೆ ಕಾಫಿ ಮಾಡಿಕೊಟ್ಟು ತಾತ ಅಜ್ಜಿ ಇಬ್ಬರು ಕೂಡ ಪಾಪುನ ಆಟ ಆಡಿಸ್ಕೊಂಡು ಕಾಫಿ ಕುಡಿತಾಯಿದ್ರು. ಅಷ್ಟರೊಳಗೆ ಅಡುಗೆ ಮಾಡ್ಕೊಳ್ಳೋ ಟೈಮ್ ಕೂಡ ಸ್ಟಾರ್ಟ್ ಆಯಿತು. ಅಡುಗೆಗೆ ಮಶಪ್ ರೆಡಿ ಮಾಡಿಕೊಂಡು ಎಲ್ರಿಗೂ ಊಟ ಇಕ್ಕೊಟ್ಟು ಮುಗಿಸಿ ಕೊನೆಗೆ ನಾನು ಅಮ್ಮ ಕೂಡ ಊಟನ ಇಟ್ಕೊಂಡ್ವು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೇ ಥರ ವಿಡಿಯೋ ನೋಡ್ತಾ ಮುಂದೇನು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್.